ಪೀಠಿಕೆ. ಬಹುಪಾಲು ಜನರಿಗೆ ಪುಸ್ತಕಗಳು ಅವರ ದೈನಂದಿನ ಜೀವನದ ಭಾಗವಾಗಿದೆ. ಪುಸ್ತಕವು ನಿಮ್ಮಿಂದ ಎಂದಿಗೂ ದೂರ ಹೋಗದ ಉತ್ತಮ ಸ್ನೇಹಿತನಂತೆ. ಪುಸ್ತಕಗಳು ಜ್ಞಾನ, ಸಂತೋಷದ ಜೀವನದ ಒಳನೋಟಗಳು, ಜೀವನ ಪಾಠಗಳು, ಪ್ರೀತಿ, ಭಯ, ಪ್ರಾರ್ಥನೆ ಮತ್ತು ಸಹಾಯಕವಾದ ಸಲಹೆಗಳಿಂದ ತುಂಬಿವೆ. ಸೂರ್ಯನ ಕೆಳಗೆ ಏನು ಬೇಕಾದರೂ ಓದಬಹುದು. ಪುಸ್ತಕಗಳು ಶತಮಾನಗಳಿಂದ ಇಲ್ಲಿವೆ ಮತ್ತು ಅವುಗಳಿಲ್ಲದೆ ನಮ್ಮ ಹಿಂದಿನ ಪೂರ್ವಜರು, ಸಂಸ್ಕೃತಿಗಳು ಮತ್ತು ನಾಗರಿಕತೆಗಳ ಇಂದಿನ ಜ್ಞಾನವು ಅಸಾಧ್ಯವಾಗಿತ್ತು. ಬುದ್ಧಿಜೀವಿಗಳು ತಮ್ಮ ಅಧ್ಯಯನವನ್ನು ಎಂದಿಗೂ ದಾಖಲಿಸದಿದ್ದರೆ ಏನಾಗಬಹುದು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ವಿಷಯ ವಿವರಣೆ. ಪುಸ್ತಕಗಳು ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ಕಾಲ್ಪನಿಕ ಅಥವಾ ಅಸ್ತಿತ್ವದಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದ ವಿವಿಧ ರೀತಿಯ ಕಥೆಗಳು, ಕವನಗಳು, ವಿವಿಧ ವಿಷಯಗಳ ಕುರಿತು ಲೇಖನಗಳು, ವಿಷಯವಾರು ಪ್ರಬಂಧಗಳು, ಸಹಾಯಕವಾದ ಮಾರ್ಗಸೂಚಿಗಳು ಅಥವಾ ಇತರ ಜ್ಞಾನ ಆಧಾರಿತ ಮಾಹಿತಿಯನ್ನು ರೂಪಿಸುವ ಪದಗಳ ಸಂಗ್ರಹವಾಗಿದೆ. ಪುಸ್ತಕಗಳನ್ನು ಓದುವ ಮೂಲಕ ಮಾಹಿತಿ ಅಥವಾ ಜ್ಞಾನವನ್ನು ಪಡೆಯಲು ಆಸಕ್ತಿ ಹೊಂದಿರುವ ಎಲ್ಲಾ ವಯಸ್ಸಿನ ಜನರಿಂದ ಪುಸ್ತಕಗಳು ಆಕರ್ಷಿತವಾಗುತ್ತವೆ. ಒಳ್ಳೆಯ ಪುಸ್ತಕಗಳು ನಮ್ಮ ನಿಜವಾದ ಒಳ್ಳೆಯ ಸ್ನೇಹಿತರಂತೆ. ಅದು ಎಂದಿಗೂ ನಮ್ಮನ್ನು ಬೀಳುವುದಿಲ್ಲ ಅಥವಾ ಸುಳ್ಳು ಹೇಳುವುದಿಲ್ಲ. ಅವು ನಮ್ಮಿಂದ ಸ್ವಲ್ಪ ಸಮಯವನ್ನು ಮಾತ್ರ ಬಯಸುತ್ತವೆ ಮತ್ತು ನಮ್ಮಲ್ಲಿ ಹೆಚ್ಚಿನ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ತುಂಬುತ್ತವೆ. ಪುಸ್ತಕಗಳಿಂದಾಗುವ ಪ್ರಯೋಜನಗಳು. ಪುಸ್ತಕವನ್ನು ಓದುವ ಪ್ರಮುಖ ಕಾರಣವೆಂದರೆ ನಾವು ಜ್ಞಾನವನ್ನು ಪಡೆಯುತ್ತೇವೆ ಎಂಬುದು. ಪುಸ್ತಕಗಳು ಮಾಹಿತಿ ಮತ್ತು ಜ್ಞಾನದ ಶ್ರೀಮಂತ ಮೂಲವಾಗಿದೆ. ನೀವು ಹೆಚ್ಚು ಪುಸ್ತಕಗಳನ್ನು ಓದುವುದರಿಂದ ಹೆಚ್ಚಿನ ಜ್ಞಾನವನ್ನು ಹೊಂದಬಹುದು. ಪುಸ್ತಕಗಳನ್ನು ಓದುವುದು ಎಂದರೆ ಸಮಯವನ್ನು ಚೆನ್ನಾಗಿ ಬಳಸಿಕೊಳ್ಳುವುದು. ಉದ್ಯೋಗದಲ್ಲಿರಲು ಮತ್ತು ಕೆಲವು ಸಮಯದಲ್ಲಿ ಏನನ್ನಾದರೂ ಕಲಿಯಲು ಮತ್ತು ಜ್ಞಾನವನ್ನು ಪಡೆಯಲು ಇದು ಪರಿಪೂರ್ಣ ಮಾರ್ಗವಾಗಿದೆ. ನಿಮ್ಮ ಒತ್ತಡವನ್ನು ನಿವಾರಿಸಲು ಮತ್ತು ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಿಸಲು ಪುಸ್ತಕವನ್ನು ಓದುವುದು ಅತ್ಯುತ್ತಮವಾದ ಮಾರ್ಗವಾಗಿದೆ. ಪುಸ್ತಕಗಳನ್ನು ಓದುವುದು ನಿಮ್ಮ ಸಂವಹನ ಕೌಶಲ್ಯಗಳನ್ನು ಸುಧಾರಿಸುತ್ತದೆ. ಇದು ಶಬ್ದಕೋಶದಲ್ಲಿ ಬಹಳಷ್ಟು ಪದಗಳನ್ನು ಆಲೋಚನೆಗಳನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ. ಇದು ನಿಮ್ಮ ಸಂವಹನವನ್ನು ಸುಧಾರಿಸುತ್ತದೆ, ಅದರ ಜೊತೆಗೆ ನಿಮ್ಮನ್ನು ಉತ್ತಮ ಬರಹಗಾರರನ್ನಾಗಿ ಮಾಡುತ್ತದೆ. ಪುಸ್ತಕವನ್ನು ಎಚ್ಚರಿಕೆಯಿಂದ ಮತ್ತು ನಿಮ್ಮ ಕುತೂಹಲಕ್ಕೆ ಅನುಗುಣವಾಗಿ ಆಯ್ಕೆ ಮಾಡುವುದು ಯಾವಾಗಲೂ ಪ್ರಯೋಜನಕಾರಿಯಾಗಿದೆ, ಏಕೆಂದರೆ ಪುಸ್ತಕವು ಸ್ನೇಹಿತನಂತೆ ಪ್ರಾಮಾಣಿಕ, ನಿಜವಾದ ಮತ್ತು ಒಳ್ಳೆಯ ಸ್ನೇಹಿತ. ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ, ಹಾಗೆಯೇ ಎಂದಿಗೂ ಮಧ್ಯದಲ್ಲಿ ಕೈ ಬಿಡುವುದಿಲ್ಲ. ಅದೇ ರೀತಿಯಲ್ಲಿ ಒಳ್ಳೆಯ ಪುಸ್ತಕವು ಹೊಸ ದಿಕ್ಕನ್ನು ನೀಡುತ್ತದೆ. ವ್ಯಕ್ತಿಯು ಪುಸ್ತಕವನ್ನು ಓದುವುದರಿಂದ ಪುಸ್ತಕದ ಮಹತ್ವದ ಜೊತೆಗೆ ನಮ್ಮ ಮಹತ್ವವು ಹೆಚ್ಚುತ್ತದೆ. ಪುಸ್ತಕದಿಂದ ಹೊಸ ವಿಷಯದ ಬಗ್ಗೆ ತಿಳಿಸುತ್ತದೆ, ಅದು ಮುಂದೆ ನಮ್ಮ ಕೆಲಸಕ್ಕೆ ಅನುಕೂಲವಾಗುವಂತೆ ಮಾಡುತ್ತದೆ. ಮನುಕುಲದ ಬೆಳವಣಿಗೆಯಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರ ವಹಿಸಿವೆ ಎಂದು ಹೇಳಲು ಹಲವಾರು ವೈಜ್ಞಾನಿಕ ಸಾಬೀತುಗಳಿವೆ. ಸ್ಮರಣ ಶಕ್ತಿಯಿಂದ ಹಿಡಿದು ಡಿಸ್ಲೆಕ್ಸಿಯಾ ಚಿಕಿತ್ಸೆಯವರೆಗೆ ನಮ್ಮ ಜೀವನದಲ್ಲಿ ಪುಸ್ತಕಗಳ ಪ್ರಾಮುಖ್ಯತೆಯನ್ನು ದಿನನಿತ್ಯದ ಜೀವನದ ಪ್ರತಿಯೊಂದು ಅಂಶದಲ್ಲೂ ಕಾಣಬಹುದು. ಪುಸ್ತಕಗಳ ಮಹತ್ವ. ಪುಸ್ತಕವನ್ನು ನಾವು ಯಾವಾಗಲೂ ನಮ್ಮ ಉತ್ತಮ ಸ್ನೇಹಿತ ಎಂದು ಪರಿಗಣಿಸಲಾಗುತ್ತದೆ. ಪುಸ್ತಕಗಳನ್ನು ಓದುವುದು ನಮಗೆ ಪ್ರಯೋಜನಗಳನ್ನು ನೀಡುತ್ತದೆ. ಪುಸ್ತಕಗಳು ನಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ, ಅವು ಮನರಂಜನೆಯ ಉತ್ತಮ ಮೂಲವಾಗಿದೆ. ನಮಗೆ ಬೇಸರವಾದಾಗ ನಾವು ಪುಸ್ತಕಗಳನ್ನು ಓದಬಹುದು. ಪುಸ್ತಕದ ಕಥೆ ಅಥವಾ ಮಾಹಿತಿ ನಮ್ಮನ್ನು ಇನ್ನೊಂದು ಕಾಲ್ಪನಿಕ ಲೋಕಕ್ಕೆ ಕೊಂಡೊಯ್ಯುತ್ತದೆ. ಪುಸ್ತಕಗಳು ಜ್ಞಾನದ ಸಾಗರ. ನಾವು ಎಷ್ಟು ಸಾಧ್ಯವೋ ಅಷ್ಟು ಪುಸ್ತಕಗಳನ್ನು ಸಂಗ್ರಹಿಸಬೇಕು. ನಾವು ಎಲ್ಲದರ ಬಗ್ಗೆ ಮಾಹಿತಿ ಮತ್ತು ಜ್ಞಾನವನ್ನು ಸಂಗ್ರಹಿಸಲು ಪುಸ್ತಕಗಳು ಅತ್ಯುತ್ತಮ ಮೂಲವಾಗಿದೆ. ಪುಸ್ತಕಗಳನ್ನು ಓದುವುದು ನಮ್ಮ ಶಬ್ದಕೋಶವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಾವು ಅನೇಕ ಹೊಸ ಪದಗಳನ್ನು ಮತ್ತು ಅವುಗಳ ಅರ್ಥವನ್ನು ಪುಸ್ತಕದ ಮೂಲಕ ತಿಳಿಯಬಹುದು. ಪುಸ್ತಕವು ನಾವು ಮಾತನಾಡುವ ಮತ್ತು ಬರೆಯುವ ಕೌಶಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ನಮ್ಮನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸಾಬೀತುಪಡಿಸುವ ವಿಶ್ವಾಸವನ್ನು ನೀಡುತ್ತದೆ. ಪುಸ್ತಕಗಳನ್ನು ಓದುವುದರಿಂದ ನಮಗೆ ಉತ್ತಮ ಕಲ್ಪನಾ ಶಕ್ತಿ ಬೆಳೆಯುತ್ತದೆ. ನಾವು ಓದುವಾಗ ನಾವು ನಮ್ಮ ಮನಸ್ಸಿನಲ್ಲಿ ವಸ್ತುಗಳ ಚಿತ್ರವನ್ನು ರಚಿಸುತ್ತೇವೆ. ವಿಷಯಗಳನ್ನು ಹೆಚ್ಚು ಸ್ಪಷ್ಟವಾಗಿ ಕಲಿಯಲು ಇದು ನಮಗೆ ಸಹಾಯ ಮಾಡುತ್ತದೆ. ಪುಸ್ತಕಗಳನ್ನು ಮಾಹಿತಿಯನ್ನು ನೀಡುವ ಪುಟಗಳ ಸಂಗ್ರಹ ಎಂದು ವ್ಯಾಖ್ಯಾನಿಸಬಹುದು. ಹುಟ್ಟಿನಿಂದ ಸಾಯುವವರೆಗೂ ಎಲ್ಲರೂ ಕಲಿಯುತ್ತಾರೆ. ಬಾಲ್ಯದಲ್ಲಿ ನಾವು ನಮ್ಮ ಪೋಷಕರಿಂದ ಕಲಿಯುತ್ತೇವೆ, ನಮ್ಮ ಸುತ್ತಮುತ್ತಲಿನ ಸಮಾಜ ಇತ್ಯಾದಿಗಳಿಂದ ಕಲಿಯುತ್ತೇವೆ. ವಾಸ್ತವವಾಗಿ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಏನನ್ನಾದರೂ ಕಲಿಯುತ್ತೇವೆ. ವ್ಯಕ್ತಿಯ ಕಲಿಕೆಯು ಅವನ ಸ್ಥಾನ, ಖ್ಯಾತಿ, ಸಾಮಾಜಿಕ ಸ್ಥಾನಮಾನ ಮತ್ತು ಜೀವನ ಮೌಲ್ಯಗಳನ್ನು ನಿರ್ಧರಿಸುತ್ತದೆ. ಕಲಿಕೆಯ ಪಯಣದಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ.
ಪುಸ್ತಕಗಳನ್ನು ಅತ್ಯುತ್ತಮ ಮಾರ್ಗದರ್ಶಿ, ಸ್ಫೂರ್ತಿ, ನೈತಿಕ ಬೆಂಬಲಿಗ ಮತ್ತು ಕೆಲವೊಮ್ಮೆ ಮುಂಬರುವ ಜೀವನಕ್ಕೆ ಒಂದು ಮಹತ್ವದ ತಿರುವು ಎಂದು ಸಾಬೀತುಪಡಿಸಬಹುದು. ಉತ್ತಮ ಪುಸ್ತಕಗಳನ್ನು ಓದುವ ಅಭ್ಯಾಸವು ನಿಮಗೆ ಉತ್ತಮ ತಿಳುವಳಿಕೆಯನ್ನು ನೀಡುತ್ತದೆ ಮತ್ತು ವಿದ್ಯಾವಂತರಾಗಲು ಅನುವು ಮಾಡಿಕೊಡುತ್ತದೆ ಮತ್ತು ದೈಹಿಕ ಮತ್ತು ಮಾನಸಿಕ ಸದೃಢತೆ ಮತ್ತು ನಮ್ಯತೆಯ ಅತ್ಯುತ್ತಮ ಬದಲಾವಣೆಗಳೊಂದಿಗೆ ನಿಮ್ಮ ಜೀವನ ಶೈಲಿಯನ್ನು ನಿರ್ಮಿಸುತ್ತದೆ. ಪುಸ್ತಕವನ್ನು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ನರಕದಲ್ಲಿಯೂ ಪುಸ್ತಕಗಳನ್ನು ಸ್ವಾಗತಿಸುತ್ತೇನೆ ಎಂದಿದ್ದರು. ಪುಸ್ತಕಗಳು ಎಲ್ಲಿದ್ದರೂ ಸ್ವರ್ಗವಾಗುತ್ತದೆ ಎಂಬ ಶಕ್ತಿ ಅವರಲ್ಲಿದೆ. ಸಂತೋಷ ಮತ್ತು ಉಲ್ಲಾಸ, ಉತ್ಸಾಹ ಇತ್ಯಾದಿಗಳನ್ನು ಹೆಚ್ಚಿಸುವಲ್ಲಿ ಪುಸ್ತಕವು ಸಹ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ಉಪಸಂಹಾರ. ಪುಸ್ತಕ ಹೇಳುತ್ತದೆ, ನನ್ನನ್ನು ತಲೆ ತಗ್ಗಿಸಿ ಓದು, ನಾನು ನಿನ್ನನ್ನು ತಲೆಯೆತ್ತುವಂತೆ ಮಾಡುತ್ತೇನೆ ಎಂದು ಹೇಳುವುದಾಗಿದೆ. ಸಾಧನೆಗೆ ದಾರಿ ದೀಪ ಪುಸ್ತಕವಾಗಿದೆ. ಪ್ರತಿಯೊಬ್ಬರೂ ಕೂಡ ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವುದು ಉತ್ತಮ. ಪುಸ್ತಕವನ್ನು ಹೆಚ್ಚು ಓದುವುದರಿಂದ ಜ್ಞಾನವು ಹೆಚ್ಚಾಗುತ್ತದೆ. ಪುಸ್ತಕದಿಂದ ಹಲವು ವಿಷಯದ ಬಗ್ಗೆ ಮಾಹಿತಿ ತಿಳಿಯಬಹುದು. ಮುಂದಿನ ಭವಿಷ್ಯಕ್ಕೆ ಅನುಕೂಲವಾಗುತ್ತದೆ. ಪುಸ್ತಕಗಳು ಇತಿಹಾಸವನ್ನು ತಿಳಿದುಕೊಳ್ಳುವ ಅತ್ಯುತ್ತಮ ಮತ್ತು ವಿಶ್ವಾಸಾರ್ಹ ಮೂಲಗಳಲ್ಲಿ ಒಂದಾಗಿದೆ. ಯಾವುದೇ ನಾಗರಿಕತೆ ಅಥವಾ ಸಂಸ್ಕೃತಿಯ ಇತಿಹಾಸ ಮತ್ತು ಸಂಪ್ರದಾಯಗಳನ್ನು ಜೀವಂತವಾಗಿಡುವ ಕೆಲಸವನ್ನು ಪುಸ್ತಕಗಳು ಮಾಡಿದೆ. ಸಂಪ್ರದಾಯಗಳು ಪೂರ್ವಜರಿಂದ ಪಡೆದ ಜ್ಞಾನ, ಇದು ಇತ್ತೀಚಿನ ತಂತ್ರಜ್ಞಾನಗಳಿಗಿಂತಲೂ ಅಪರೂಪವಾಗಿದೆ. ಭಾರತೀಯ ಇತಿಹಾಸವನ್ನು ತಿಳಿದುಕೊಳ್ಳಲು ಪುಸ್ತಕಗಳು ಸಹಾಯ ಮಾಡುತ್ತದೆ.